ಹಾಯ್ ಎವ್ರಿವನ್. ಈ ಒಂದು ಪ್ರೀವಿಯಸ್ ವಿಡಿಯೋಸ್ಗಳಲ್ಲಿ ನಾವು ಪುಟ್ ಆಪ್ಷನ್ ಮೇಲೆ ಯಾವ ರೀತಿ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಬೋದು ಅನ್ನೋದನ್ನು ನೋಡಿದ್ವಿ. ಇವತ್ತಿನ ಒಂದು ಕ್ಲಾಸ್ ಒಳಗೆ ನಾವು ಕಾಲ್ ಆಪ್ಷನ್, ಕೊಳ್ಳುವ ಆಯ್ಕೆಯ ಮೇಲೆ ಬರುವಂತಹ ಪ್ರಾಬ್ಲಮ್ಗಳನ್ನು ನೋಡೋಣ. ಈ ಒಂದು ಕೊಳ್ಳುವ ಆಯ್ಕೆ ಅಂತಂದರೆ ಒಬ್ಬ ವ್ಯಾಪಾರಿ ಅಥವಾ ಟ್ರೇಡರು ಏನು ಮಾಡ್ತಾನೆ ಅಂತಂದ್ರೆ ಬ್ಯಾಂಕರ್ ಜೊತೆಗೆ ಒಪ್ಪಂದ ಮಾಡ್ಕೊಳ್ತಾನೆ. ಒಪ್ಪಂದದ ಪ್ರಕಾರ ನಿರ್ದಿಷ್ಟ ದಿನಾಂಕದಂದು ನಿಗದಿಪಡಿಸಿದಂತಹ ಬೆಲೆಗೆ ಒಂದು ಬೇರೆ ದೇಶದ ಕರೆನ್ಸಿಯನ್ನು, ಭಾರತದ ವ್ಯಾಪಾರಿ ಒಪ್ಪಂದ ಮಾಡಿಕೊಂಡ್ರೆ ಬೇರೆ ಫಾರಿನ್ ಕರೆನ್ಸಿಗಳನ್ನು ಖರೀದಿ ಮಾಡ್ತೀನಿ ಅಂಥೇಳಿ ಒಪ್ಪಂದ ಮಾಡ್ಕೊಂಡಿರ್ತಾನೆ. ಆನ್ಲೈನ್ ಎಕ್ಸಾಮಿನೇಷನ್ ಟ್ರಿಕ್ಕನ್ನು ಹೇಳೋದಾದರೆ ನಿಮ್ಗೆ ಕೊಟ್ಟಿರುವಂತಹ ಸ್ಟ್ರೈಕ್ ಪ್ರೈಸ್ಗೆ ಪ್ರೀಮಿಯಮನ್ನು ಆ್ಯಡ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿರಿ. ಅದೇ ರೀತಿಯಲ್ಲಿ ಮಾರ್ಕೆಟ್ ಪ್ರೈಸ್ ಏನು ಕೊಟ್ಟಿರ್ತಾರೆ ಅದಕ್ಕೂ ಕೂಡ ಪ್ರೀಮಿಯಮನ್ನು ಆ್ಯಡ್ ಮಾಡಿ ನೀವು ಆನ್ಸರ್ ಮಾಡಬೇಕು. KUD 2025ರಲ್ಲಿ ಬಂದಿರುವಂತಹ ಕ್ವಶನನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೇನೆ ನಾನು. ಕ್ವಶನ್ ನೋಡ್ರಿ. JM ಈಸ್ ಇಂಪೋರ್ಟಿಂಗ್ ಎ ಮಷಿನರಿ ಫ್ರಾಮ್ ಅಮೇರಿಕಾ ಫಾರ್ $1 lakh. ದ ಮನಿ ಪೇಬಲ್ ಇನ್ ಡಾಲರ್ ಆಫ್ಟರ್ 60 days. The spot rate of dollar is 86 per dollar. The JM is expecting that price of dollar will increase to 90. He enters into call option. ಕ್ವಶನ್ ಒಳಗೆ ಮೆನ್ಷನ್ ಮಾಡಿಬಿಡ್ತಾರೆ. ಈ ಒಂದು ಪ್ರಾಬ್ಲಮ್ಮು ಕಾಲ್ ಆಪ್ಷನ್ನು ಅಥವಾ ಪುಟ್ ಆಪ್ಷನ್ನು ಅಂಥೇಳಿ, ಇಲ್ಲಿ ಕಾಲ್ ಆಪ್ಷನ್ನು ಅಂಥೇಳಿ ನಿಮ್ಗೆ ಏನು ಮಾಡ್ಯಾರ, ಮೆನ್ಷನ್ ಕೂಡ ಮಾಡ್ಯಾರ. ವಿತ್ ಬ್ಯಾಂಕರ್ ಆನ್ ದ ಫಾಲೋಯಿಂಗ್ ಟರ್ಮ್ಸ್. ಸ್ಟ್ರೈಕ್ ಪ್ರೈಸು ಕೊಟ್ಟಿದ್ದಾರೆ ಎಷ್ಟು ಅಂತಂದ್ರೆ 87. ಪ್ರೀಮಿಯಮ್ ನಾವು ಬ್ಯಾಂಕರಿಗೆ ಪೇ ಮಾಡಬೇಕಾಗಿರೋದು $1. ಫೈಂಡ್ ಆಪ್ಷನ್ ಪ್ರೈಸ್ ಇಫ್ ಮಾರ್ಕೆಟ್ ಪ್ರೈಸ್ ಆಫ್ಟರ್ 60 days ಈಸ್ ಎಷ್ಟು ಅಂತಂದ್ರೆ ಫಸ್ಟು 85, B 87, C 89. ಎಕ್ಸ್ಪ್ಲೇನ್ ದ ಡಿಸಿಷನ್ ಇನ್ ದ ಮನಿ, ಆ್ಯಟ್ ದ ಮನಿ, ಔಟ್ ಆಫ್ ಮನಿ. ಈ ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ನಿಮಗೆ ಬೇಕಾಗಿರುವಂತಹ ವ್ಯಾಲ್ಯೂಗಳು ಒಂದೇದು ಏನು ಅಂತಂದರೆ ಇಲ್ಲೇ ಯಾವುದು ಸ್ಟ್ರೈಕ್ ಪ್ರೈಸ್ ಬೇಕು, ಪ್ರೀಮಿಯಮ್ ಬೇಕು. ಅದಾದಮೇಲೆ ABC ಕೇಸಸ್ ಒಳಗೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಉಳಿದಿರೋ ವ್ಯಾಲ್ಯೂಗಳು ಯಾವುದೂ ಕೂಡ ನಿಮ್ಗೆ ಅವಶ್ಯಕ ಇಲ್ಲ. ಇಲ್ಲಿ ನಾವು ಆನ್ಸರ್ ಕ್ಯಾಲ್ಕುಲೇಟ್ ಮಾಡೋಣ ಅಂತ. ಫಸ್ಟ್ ಏನು ಅಂತಂದ್ರೆ ನಾವು ಬ್ಯಾಂಕರ್ ಆಪ್ಷನ್ ಪ್ರೈಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಬ್ಯಾಂಕರ್ ಆಪ್ಷನ್ ಪ್ರೈಸು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲಿ ಫಸ್ಟ್ ನಾವು ಎಷ್ಟು ಸ್ಟ್ರೈಕ್ ಪ್ರೈಸ್ ಇದೆ, 87 per dollar ಐತಿ. 87ನ ಅವ ಪೇ ಮಾಡಬೇಕಾಗಿರೋದು ಎಷ್ಟು ಅಂದ್ರೆ $1 lakh. ಹಾಗಾಗಿ 87 into 1 lakh 87 lakh. ಇದು ಕಾಲ್ ಆಪ್ಷನ್ ಆಗಿರೋದ್ರಿಂದ ಪ್ರೀಮಿಯಮನ್ನು ನೀವೇನು ಮಾಡಬೇಕು, ಆ್ಯಡ್ ಮಾಡಬೇಕು. ಆ್ಯಡ್ ಪ್ರೀಮಿಯಮ್ ಇರೋದೆಷ್ಟು ಅಂತಂದ್ರೆ $1ಗೆ $1. ಹಾಗಾಗಿ 1 into 1 lakh ಮಾಡಿದ್ರೆ ಸೇಮ್ 1 lakh ಬರುತ್ತೆ. ಬಂದಿರುವಂತಹ ಆನ್ಸರು ಆಪ್ಷನ್ ಪ್ರೈಸ್ ಅಂತ ಕರಿತೀವಿ. ಆಪ್ಷನ್ ಪ್ರೈಸು 88 ಆ್ಯಂಡ್ ಟೋಟಲ್ ಅಮೌಂಟ್ 88 lakh. ಇಷ್ಟಾದಮೇಲೆ ನೆಕ್ಸ್ಟ್ ಎ ಕೇಸಸ್ದಲ್ಲಿ ನಾವು ಕ್ಯಾಲ್ಕುಲೇಟನ್ನು ಮಾಡಬೇಕು. ಈ ಕೇಸಸ್ ಏನಿದೆ ಅಂತಂದ್ರೆ ಇಫ್ ದ ಮಾರ್ಕೆಟ್ ಪ್ರೈಸ್ ಈಸ್ ₹85 ಆಫ್ಟರ್ 60 days. 85 ಆದಮೇಲೆ 85 ಆದರೆ ಕ್ಯಾಲ್ಕುಲೇಟನ್ನು ಮಾಡೋದು. ಇಲ್ಲಿ ನಾವು ಫಸ್ಟ್ ಏನು ಬರಿತೀವಿ ಅಂತಂದ್ರೆ ಮಾರ್ಕೆಟ್ ಪ್ರೈಸ್ ₹85 ಅಂತ ಬರೀಬೇಕು. 85 into 1 lakh ಮಾಡಿದ್ರೆ 85 lakh. ದೆನ್ ಆ್ಯಡ್ ಪ್ರೀಮಿಯಮ್ $1 ಆ್ಯಡ್ ಆಯಿತು ಅಂತಂದ್ರೆ ಮಾರ್ಕೆಟ್ ಪ್ರೈಸ್ 86, ದೆನ್ 86 lakh ಬರ್ತೈತಿ. ನೆಕ್ಸ್ಟ್ ಬರಿಬೇಕಾಗಿರೋದೇನು ಅಂದ್ರೆ ಈ ಎ ಕೇಸಸ್ಗೆ ಕಮೆಂಟ್ ಬರಿಬೇಕು. ಕಮೆಂಟ್ ಬರಿಬೇಕು ಅಂತಂದ್ರೆ ನೀವು ಏನು ಮಾಡಬೇಕು, ಕಂಪೇರ್ ಮಾಡಬೇಕು. ಬ್ಯಾಂಕರ್ ಆಪ್ಷನ್ ಪ್ರೈಸ್ಗೆ ಕಂಪೇರ್ ಮಾಡಬೇಕು. ಬ್ಯಾಂಕರ್ ಆಪ್ಷನ್ ಪ್ರೈಸ್ ಎಷ್ಟಿದೆ ಅಂತಂದ್ರೆ 88 ಐತಿ. ಆ್ಯಂಡ್ ಅನದರ್ ಕೇಸ್ ಒಳಗಡೆ ನಾವು ಎದ್ದು ನೋಡಿದ್ರೆ 86 ಬಂದೈತಿ. ಇಲ್ಲೇ ವಿಚಾರ ಮಾಡಿರಿ ನೀವು ಯಾವುದು. ಇಲ್ಲೇ ನಾವು ಆಪ್ಷನ್ ಟ್ರೇಡಿಂಗ್ ಒಳಗೆ ಟ್ರೇಡರಿಗೆ ಏನಿದೆ ಅಂತಂದ್ರೆ ಆಪ್ಷನ್ ಐತಿ. ಏನು ಈ ಒಪ್ಪಂದದ ಪ್ರಕಾರ ವ್ಯವಹಾರ ಮಾಡ್ಬೋದು ಅಥವಾ ಮಾಡ್ದೇನೂ ಇರ್ಬೋದು, ಅವಕಾಶ ಇರ್ತೈತಿ. ಹಾಗಾಗಿ ನೀವು ಓಪನ್ ಮಾರ್ಕೆಟ್ ಒಳಗಡೆ ಕರೆನ್ಸಿನ ಎಕ್ಸ್ಚೇಂಜ್ ಮಾಡಿದ್ರೆ 86 lakh ಕೊಟ್ಟು ಏನು ಮಾಡ್ಬೋದು,
$1,00,000 ತೊಗೋಬೋದು. ಇಲ್ಲೇ ಅದೇ ಬ್ಯಾಂಕರ್ ಒಳಗೆ ಹೋದರೆ 88 ಲ್ಯಾಕ್ ಆಗುತ್ತೆ. ಆ್ಯಸ್ ಎ ಟ್ರೇಡರ್ ನೀವು ಥಿಂಕ್ ಮಾಡಿದರೆ ಹೆಚ್ಚಿಗೆ ದುಡ್ಡು ಯಾಕೆ ಕೊಡ್ತೀರಿ ನೀವು? ಹೆಚ್ಚಿಗೆ ದುಡ್ಡು ಕೊಟ್ಟು ಕರೆನ್ಸಿಯನ್ನು ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ಹೋಗಂಗಿಲ್ಲ. ಹಾಗಾಗಿ ನೀವೇನು ಮಾಡ್ತೀರಿ, ಕರೆನ್ಸಿಯನ್ನು ಓಪನ್ ಮಾರ್ಕೆಟ್ ಒಳಗೆ ಎಕ್ಸ್ಚೇಂಜ್ ಮಾಡ್ಕೋತೀರಿ. ಓಪನ್ ಮಾರ್ಕೆಟ್ ಒಳಗೆ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ಇದಕ್ಕೇನಂತ ಕರಿತೀವಿ ನಾವು, ಬ್ಯಾಂಕರ್ ಜೊತೆಗೆ ಯಾವುದೇ ರೀತಿಯ ವ್ಯವಹಾರ ನಡೆಯುವುದಿಲ್ಲ ಅಥವಾ ವ್ಯಾಪಾರ ನಡೆಯುವುದಿಲ್ಲ, ಖರೀದಿ ನಡೆಯುವುದಿಲ್ಲ ಅಂತ ನಾವು ಕರಿತೀವಿ. ಹಾಗಾಗಿ ಈ ಒಂದು ಕಮೆಂಟನ್ನು ನಾವು ಬರೆದ್ರೆ ಈ ಕೇಸಸ್ದಲ್ಲಿ ಇನ್ ದಿಸ್ ಕೇಸ್ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಅಂತಂದ್ರೆ ₹86 ಪರ್ ಡಾಲರ್. ಇಟ್ ಈಸ್ ಲೆಸ್ ದ್ಯಾನ್ ಆಪ್ಷನ್ ಪ್ರೈಸ್. ಆಪ್ಷನ್ ಪ್ರೈಸ್ ಬಂದುಬಿಟ್ಟು $88 ಪರ್ ಡಾಲರ್ ಇತ್ತು. ಸೊ ಇಂಪೋರ್ಟರ್ ಏನು ಮಾಡ್ತಾನೆ, ಬೈ ದ ಡಾಲರ್ ಫ್ರಾಮ್ ಓಪನ್ ಮಾರ್ಕೆಟ್ ಒಳಗೆ ತೊಗೋತಾನೆ. ಓಪನ್ ಮಾರ್ಕೆಟ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಔಟ್ ಆಫ್ ಮನಿ. ಬಿ, ಇಫ್ ದ ಮಾರ್ಕೆಟ್ ಪ್ರೈಸ್ ಈಸ್ ₹87 ಆಫ್ಟರ್ 6 months. ಒಂದನೇದ್ದು ಇಲ್ಲಿ ನಾವು ಓಪನ್ ಮಾರ್ಕೆಟ್ ಪ್ರೈಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಓಪನ್ ಮಾರ್ಕೆಟ್ ಪ್ರೈಸು 87 ಇಂಟು 1 lakh, 87 lakh. ಆ್ಯಡ್ ಪ್ರೀಮಿಯಮ್ ₹1 ಆ್ಯಡ್ ಆದ್ರೆ ಎಷ್ಟು ಬರುತ್ತೆ, ಟೋಟಲ್ 88 lakh ಬರುತ್ತೆ. ಸಿಮಿಲರ್ಲಿ ಈ ಒಂದು ಬೆಲೆಯನ್ನು ನಾವು ಬ್ಯಾಂಕರ್ ಆಪ್ಷನ್ ಪ್ರೈಸ್ಗೆ ಕಂಪೇರ್ ಮಾಡಿದರೆ, ನಾವು ಬ್ಯಾಂಕರ್ ಆಪ್ಷನ್ ಒಳಗೆ ಎಕ್ಸ್ಚೇಂಜ್ ಮಾಡ್ಕೊಂಡ್ರೂ ಕೂಡ 88 lakh, ಅಥವಾ ಓಪನ್ ಮಾರ್ಕೆಟ್ ಒಳಗೆ ಹೋದರೂ ಕೂಡ 88 lakh. ಎರಡೂ ಕೂಡ ಸೇಮ್ ಇದೆ. ಹಾಗಾಗಿ ಎರಡೂ ಕೂಡ ಸೇಮ್ ಇರೋದ್ರಿಂದ ಇಲ್ಲೇ ನಾವು ಖರೀದಿಸಬಹುದು ಅಥವಾ ಇಲ್ಲ, ಎರಡೂ ಕೂಡ ಆಯ್ಕೆ ಇದೆ ನಮಗೆ. ಬ್ಯಾಂಕರ್ ಜೊತೆಗೆ ಖರೀದಿ ಮಾಡಬಹುದು ಅಥವಾ ಮಾಡದೇನೂ ಕೂಡ ಇರ್ಬೋದು. ಇದಕ್ಕೆ ನಾವೇನಂತ ಕರಿತೀವಿ, ಆ್ಯಟ್ ದ ಮನಿ ಅಂತ ಕರಿತೀವಿ. ಅದೇ ರೀತಿ 3C ಕೇಸಸ್. ಸಿ ಏನು ಅಂತಂದ್ರೆ ಮಾರ್ಕೆಟ್ ಪ್ರೈಸ್ 89 ಆಫ್ಟರ್ 6 months. 89 ಇಂಟು 1 lakh ಮಾಡಿದ್ರೆ 89 lakh ಆಗುತ್ತೆ. ಆ್ಯಡ್ ಪ್ರೀಮಿಯಮ್ 1,90,000 lakh. ದೆನ್ ಇದನ್ನು ಕಂಪೇರ್ ಮಾಡ್ಬೇಕು ನಾವು ಅದಕ್ಕೆ ಬ್ಯಾಂಕರ್ ಆಪ್ಷನ್ ರೇಟಿಗೆ ಕಂಪೇರ್ ಮಾಡಿದ್ರೆ, ಬ್ಯಾಂಕರ್ ಆಪ್ಷನ್ ರೇಟ್ ಎಷ್ಟಿದೆ ಅಂತಂದ್ರೆ ಇಲ್ಲೇ 88 ಐತಿ, ಓಪನ್ ಮಾರ್ಕೆಟ್ ಒಳಗೆ 90 ಐತಿ. ಆ್ಯಸ್ ಎ ಟ್ರೇಡರ್ ನಾನು 90 ಲಕ್ಷ ಕೊಟ್ಟು ಆ ಕರೆನ್ಸಿಯನ್ನು ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ಓಪನ್ ಮಾರ್ಕೆಟ್ ಒಳಗೆ ಹೋಗೋದಿಲ್ಲ. ಬ್ಯಾಂಕರ್ ಒಳಗೆ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ 88 ಕಡಿಮೆ ಕೊಡೋದು ಚಲೋ ಅಲ್ಲ. ನನಗೆ ಕೊಡೋದು $1,00,000 ನಾನು. ಹಾಗಾಗಿ ಏನು ಮಾಡ್ತೀನಿ, ಇದನ್ನು ನಾನು ಬ್ಯಾಂಕರ್ ಜೊತೆಗೆ ಟ್ರಾನ್ಸಾಕ್ಷನನ್ನು ಮಾಡ್ತೀನಿ, ವ್ಯವಹಾರವನ್ನು ಮಾಡ್ತೀನಿ. ಇನ್ ದಿಸ್ ಕೇಸ್ ಈ ಕೇಸಸನ್ನು ನಾವೇನಂತ ಕರಿತೀವಿ, ಇನ್ ದ ಮನಿ. ಇನ್ ದಿಸ್ ಕೇಸ್ ಮಾರ್ಕೆಟ್ ಪ್ರೈಸ್ ಈಸ್ more than option price. So importer buy the dollar from banker. It is called in the money. ಕಾಲ್ ಆಪ್ಷನ್ನು ಮತ್ತು ಪುಟ್ ಆಪ್ಷನ್ಗಳು ಎರಡೂ ಕೂಡ ಸರಳವಾಗಿರುವಂಥ ಪ್ರಾಬ್ಲಮ್ಗಳಿದ್ದಾವೆ. ಹಾಗಾಗಿ ಎಕ್ಸಾಮಿನೇಷನ್ ಪರ್ಪಸ್ಸಲ್ಲಿ ಪ್ರತಿ ವರ್ಷ ಒಂದು ಕಾಲು ಅಥವಾ ಪುಟ್ ಮೇಲೆ ಕ್ವಶನ್ನು ಬಂದಿದೆ. ಎರಡೂ ಕೂಡ ಸರಿಯಾಗಿ ಪ್ರಾಬ್ಲಮ್ಗಳನ್ನು ನೋಡ್ಕೋರಿ, ಸಾಲ್ವ್ ಮಾಡಿರಿ. ಮತ್ತು ಮುಖ್ಯವಾಗಿ ಏನಂದ್ರೆ ಪ್ರಾಕ್ಟೀಸ್ ಮಾಡಿರಿ, ಕನ್ಫ್ಯೂಷನ್ ಕೂಡ ಮಾಡ್ಕೋಬೇಡ್ರಿ. ಥ್ಯಾಂಕ್ ಯು.